ಎಂತ ಬೆಂದಿ ಮಾಡಿದೆ? ಸಾಂಬಾರು ಬೆಂದಿ ಮಾಡೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಬ್ಲಾಗನ್ನು ಶುರು ಮಾಡಿದ್ದೀನಿ. ಸಮಯ ಬಂದು ಇವಾಗ 3 ಗಂಟೆ. ಆ್ಯಂಡ್ ನಮ್ಮ ಮಗಳು ಇಲ್ಲಿ ಒಲೆ ಮಾಡಿಕೊಂಡು ಅಡುಗೆ ಮಾಡ್ತಾ ಇದ್ದಾಳೆ. ಹಾಗೆ ನಾನು ಇಲ್ಲಿ ಅವಳ ಜೊತೆ ಆಟ ಆಡೋಕ್ಕೆ ಅಂತ ಕೂತಿದ್ದೀನಿ. ಒಬ್ಬಳನ್ನ ಅಂತೂ ಇಲ್ಲಿ ಹೊರಗಡೆ ಎಲ್ಲ ಬಿಡೋಕ್ಕಾಗಲ್ಲ. ಒಂದು ಸೆಕೆಂಡ್ ಇದ್ದಲ್ಲಿ ಮತ್ತೊಂದು ಸೆಕೆಂಡ್ ಇರೋಕ್ಕೆ ಮನಸ್ಸಿರಲ್ಲ ನೋಡಿ, ಹಂಗಾಗಿ. ಆ್ಯಂಡ್ ಬನ್ನಿ ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಸ್ವಲ್ಪ ಹೊತ್ತಿಲ್ಲ ಆಟ ಆಡಿಬಿಟ್ಟು ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಲ್ಲೇ ಎದ್ದೇಳ್ತಾಳೆ. ಬೋರ್ ಆಗುತ್ತೆ, ಆಮೇಲೆ ಬೇರೆ ಆಟ ಆಡಬೇಕು. ಹಾಗೆ ಇವಾಗ ಅಡುಗೆ ಆಗ್ತಾಯಿದೆ ನೋಡಿ. ನೀನು ಊಟ ಮಾಡಬೇಕು. ಎಂತ ಮಾಡ್ತೀವಿ? ಹೊಸ ಆಟವ ಇದು? ಇದು ಇವತ್ತು ಆ್ಯಕ್ಚುಲಿ ಈ ಥರ ಒಲೆ ಹಾಕಿ ಕೊಟ್ಟಿರೋದು ಅವಳಿಗೆ ಆಟ ಆಡ್ಕೊಳ್ಳೋಕ್ಕೆ. ಹಂಗಾಗಿ ಹೊಸ ಆಟ ಅಂತ ಇದ್ದಾಳೆ. ಎಂತ ಬೆಂದಿ ಮಾಡಿದೆ? ಸಾಂಬಾರು ಬೆಂದಿ ಮಾಡೋದ ನೀನು? ಪಲಾವ್ ಮಾಡ್ದ? ಈ ಕಿಚಡಿ ಎಲ್ಲ ಮಾಡ್ತೀಯ ನೀನು? ಅಪ್ಪ. ಹಾಗೆ ಅಡುಗೆ ಆಗ್ತಾ ಇದೆ ನೋಡಿ. ನಮ್ಮದು ಅಡುಗೆ ಇವಾಗ ಆಗ್ತಾ ಇದೆ. ಹಾಗೆ ಸ್ವಲ್ಪ ನೀರು ಕುಡಿಯೋಣ. ಫ್ರೆಂಡ್ಸ್, ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ದಾಯಿತು. ಇವಾಗ ಬಂದು ಇಲ್ಲಿ ಕೇಕ್ ತಿನ್ನೋಣ ಅಂತ ಬಂದಿದ್ದೀವಿ, ಕಾಫಿ ಕುಡಿಯೋಣ ಅಂತ. ಹಾಗೆ ಕೇಕ್ ಇತ್ತು ನಿನ್ನೆ ತಂದಿದ್ದು, 1-2 ಪೀಸು. ಅದನ್ನು ತಿಂದ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ಆ್ಯಂಡ್ ಪಾಪು ನೋಡಿ ಅದನ್ನು ಹೆಂಗೆಂಗೋ ಕಟ್ ಮಾಡ್ತಾ ಇದ್ದಾಳೆ. ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಕೇಕ್ ಎಲ್ಲ. ಹಾಗಾಗಿ ಅವ್ರು ಯಾವತ್ತಾದರೂ ಒಂದೊಂದು ಸಲ ತರ್ತಿರ್ತಾರೆ. ನನಗೆ ಅಷ್ಟೊಂದೇನು ಇಷ್ಟ ಇಲ್ಲ, ಬಟ್ ತಿಂತೀನಿ. ಒಂದು ಚಿಕ್ಕ ಪೀಸ್ ಎಲ್ಲ ಅಂದರೆ ತಿಂತೀನಿ ಅಷ್ಟೇ. ತುಂಬ ಏನು ಇಷ್ಟ ಅಂತ ಏನೂ ಇಲ್ಲ. ಕೆಲವೊಂದು ಫ್ಲೇವರ್ಸ್ ಇಷ್ಟ ಇದೆ, ಹಾಗಾಗಿ ಇಷ್ಟ ಆಗುತ್ತೆ ಅಷ್ಟೇ. ಆ್ಯಂಡ್ ಹಾಗೆ ಕೇಕ್ ತಿಂತಾಯಿದ್ದೀನಿ. ಆ್ಯಂಡ್ ಇನ್ನೂ ಒಂದೇನೆಂದರೆ, ಈ ವ್ಲಾಗಲ್ಲಿ ನಿಮಗೆ ಮೇ ಬಿ 2-3 ಡೇಸ್ ವ್ಲಾಗ್ ಇದು. ಬಿಕಾಸ್ ಒಂದು ರೆಸಿಪಿ ಕೂಡ ಶೂಟ್ ಮಾಡಿದ್ದೆ, ಅದನ್ನು ಕೂಡ ಇದರಲ್ಲೇ ಅಟ್ಯಾಚ್ ಮಾಡ್ತೀನಿ. ಹಾಗೆ ಒಂದು ಪೀಸ್ ಕೇಕ್ ಇತ್ತಲ್ವಾ, ಅದು ಬಿಟ್ಟು ಅದಾದ ನಂತರ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಏನೋ ಹೊಟ್ಟೆ ತುಂಬ ಹಸಿತಾ ಇದೆ, ಏನಾದರೂ ಕ್ವಿಕ್ಕಾಗಿ ಏನಾದರೂ ಮಾಡಿಕೊಡು ಅಂತ ಹೇಳಿಬಿಟ್ಟು. ಸೊ ಹಾಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಸಿಕ್ಕಿದೆ ಬಂದು ಪಾಸ್ತಾ. ಮೊನ್ನೆ ತಾನೇ ನಾನು ಹೇಳಿದ್ದೆ ತುಂಬ ಚೆನ್ನಾಗಾಗುತ್ತೆ ಈ ಪಾಸ್ತಾ ಅಂತ ಹೇಳಿಬಿಟ್ಟು. ಹಾಗೆ ಅದೇ ಇವಾಗ ಯೂಸ್ ಮಾಡ್ತೀನಿ ನಾನು. ತುಂಬ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಫಟಾಫಟ್ ಅಂತ ಒಂದು ಸ್ವಲ್ಪ ಹೊತ್ತಲ್ಲೇ ಪಾಸ್ತಾ ರೆಡಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂಚೂರು ಪಾಸ್ತಾ ಕೂಡ ಬೇಯಕ್ಕೆ ಹಾಕಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೆಟೊ ಪ್ಯೂರಿ, ಹಾಗೆ ಒಂದು ಸ್ವಲ್ಪ ತರಕಾರಿಗಳು, ಏನು ಬೇರೆ ತರಕಾರಿ ಇದ್ದರೆ ನಿಮ್ಮ ಹತ್ರ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಇಷ್ಟೇ ಟೊಮೆಟೊನ ಪ್ಯೂರಿನೇ ಮಾಡ್ಕೊಂಡ್ಬಿಟ್ಟಿನ ಅಷ್ಟೇ. ಇವಾಗ ನಾನೊಂದು ಕಡಾಯಿಗೆ ಆಲಿವ್ ಆಯಿಲನ್ನು ಹಾಕ್ತಾಯಿದ್ದೀನಿ. ಈ ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ ಈ ಪಾಸ್ತಾ ಆಗಿರ್ಬೋದು, ನೂಡಲ್ಸ್ ಆಗಿರ್ಬೋದು, ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇತ್ತೀಚೆಗಂತೂ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅಂದರೆ ನೀವು ಪಾಸ್ತಾಗೆಲ್ಲ ಎಸ್ಪೆಷಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಾರ್ಮಲ್ ನೀವು ಒಗ್ಗರಣೆಗೆಲ್ಲ ನಿಮಗೇನು ಅಷ್ಟೊಂದು ಚೆನ್ನಾಗಿ ಅನಿಸ್ತದೆ ಇದ್ರೂ, ಬಟ್ ಪಾಸ್ತಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಹೋಟೆಲಲ್ಲೆಲ್ಲ ಸಿಗುತ್ತಲ್ವಾ, ಕೆಫೆನಲ್ಲೆಲ್ಲ, ಅದೇ ಥರನೇ ಟೇಸ್ಟ್ ಬರುತ್ತೆ, ಸೇಮ್ ಅದೇ ಥರ. ಹಾಗೆ ನಾನಿವತ್ತು ಯೂಸ್ ಮಾಡ್ತಾ ಇರೋಂಥ ಈ ಕಡಾಯಿ ಬಂದು ಅಗಾರೋ ಅವರ ಟ್ರಿಪ್ಲೆ ಸ್ಟೀಲ್ ಕಡಾಯಿ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಲಿಡ್ ಕೂಡ ನಿಮಗೆ ಸಿಗುತ್ತೆ. ಸೊ ನೀವು ಆರಾಮ್ಸೆ ಇದರಲ್ಲೇ ಕುಕ್ ಮಾಡ್ಬೋದು, ಇದರಲ್ಲೇ ಸರ್ವ್ ಕೂಡ ಮಾಡ್ಬೋದು. ಫ್ರೈ ಮಾಡೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಪಾಸ್ತಾ ಕೂಡ ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ತಿಂದ್ಕೊಂಡು ಅವರಿಬ್ಬರು ಕೂಡ ಹೊರಗಡೆ ಹೋಗಿದ್ದಾರೆ. ನಾನು ಇನ್ನೊಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬರ್ತಾ ಇದ್ದೀನಿ. ಕಾಫಿ ಎಲ್ಲ ಕುಡಿದು ಬಂದೆ ಫ್ರೆಂಡ್ಸ್. ಅವ್ರಿಗೆ ಆಲ್ರೆಡಿ ಕಾಫಿ ಕುಡ್ದಾಗಿದೆ. ಅಪ್ಪ ಮಗಳಿಲ್ಲೇನೋ ಮಾಡ್ತಾ ಇದ್ದಾರೆ. ನೋಡೋಣ ಎಂತ ಮಾಡೋದಾ ಕಂದು? ಎಂತ ಮಾಡೋದು ನೀನು? ಗಾರ್ಡನಿಂಗ್ ಮಾಡೋದಾ ನೀನು? ಗಾರ್ಡನಿಂಗ್ ಎಲ್ಲ ಪೊರ್ಪು ತೆಗೆದು ಪೊರ್ಪುದ ನೀ ಚೆಕ್ಕುದೆ. ಮನೇಲಿರೋ ತಿಂಡಿ ಡಬ್ಬೆಗಳೆಲ್ಲ ಖಾಲಿ ಆಗೋಕ್ಕೆ ಶುರು ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಖಾಲಿ ಆಗಿತ್ತು. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿಬಿಟ್ಟು ನಿನ್ನೆ ನಾನು ಆಲೂ ಭುಜಿಯಾ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಸೊ ಅದರ ರೆಸಿಪಿನ ನಾನು ಇವಾಗ ಶೇರ್ ಮಾಡ್ತೀನಿ. ನಾನು ಇದಕ್ಕಿಂತ ಮುಂಚೆ ಒಂದ್ಸಲ ಟ್ರೈ ಮಾಡಿದ್ದೆ. ಅವಾಗಂತೂ ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ಅವಾಗ ಸ್ವಲ್ಪ ಮಾಡಿದ್ದೆ. ಆವಾಗ ಹಂಗಂಗೆ ತಿಂದ್ಕೊಂಡೇ ಮುಗ್ದೋಗಿತ್ತು. ಬಟ್ ಇವತ್ತು ತುಂಬ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಮತ್ತೆ ಮಾಡ್ತಾಯಿದ್ದೀನಿ. ಸಖತ್ತಾಗಿ ಬಂದಿತ್ತು. ಇದಕ್ಕೆ ನಾನಿಲ್ಲಿ 2 ಆಲೂಗೆಡ್ಡೆನ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಯಿಸಿರೋ ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ಥರ ತುರಿಯೋ ಮಣೆಯಲ್ಲಿ ತುರ್ಕೊಂಡಿದ್ದೀನಿ. ಸೊ ದಟ್ ಅದರಲ್ಲಿ ಯಾವುದೇ ರೀತಿ ಗಟ್ಟಿ ಲಂಪೇನು ಇಲ್ಲದೆ ಇರೋ ರೀತಿಯಲ್ಲಿ ಕ್ಲೀನಾಗಿ ತುರ್ಕೊಂಡಿದ್ದೀನಿ.
ಇವಾಗ ಆಲೂಗಡ್ಡೆ ತುರಿದಿರೋದಕ್ಕೆ ನಾನಿಲ್ಲಿ ಅರಶಿನ ಪುಡಿ, ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಕಡಲೆ ಹಿಟ್ಟು ಒಂದು ಚೂರು ಕಾರ್ನ್‌ಫ್ಲೋರ್ ಇಲ್ಲ ಅಕ್ಕಿ ಹಿಟ್ಟನ್ನು ಹಾಕಿ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇದ್ರದ್ದು ಬ್ಯಾಟರ್ ನೋಡಿ ಈ ಥರ ಕೈಗೆ ಅಂಟ್ಕೊಳ್ದೇ ಇರೋ ಥರ ನೀವು ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆದ ನಂತರ ನಿಮ್ಮ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಈ ಥರ ನಿಮ್ಮ ಚಕ್ಲಿ ಒರಳು ಅಥವಾ ಈ ಸೇಮಿಗೆಲ್ಲ ಮಾಡುವಂಥ ಒರಳು ಇರುತ್ತಲ್ವ ಅದಕ್ಕೂ ಕೂಡ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದ್ರ ಶೇಪ್ಗೆ ತಕ್ಕಂಗೆ ನೀವು ಉಂಡೆ ಮಾಡಿ ಇಟ್ಕೋಬೋದು. ಸೊ ನಾನಿಲ್ಲಿ ಅದನ್ನು ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಹಠ ಮಾಡ್ತಾಯಿದ್ಲು ಪಾಪು ಅಂತ ಇಷ್ಟು ಮಾಡಬೇಕಂದ್ರೆ ನಂಗೆ ಸಾಕಾಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಕ್ಲೀನಾಗಿ ತೆಗಿಯೋಕ್ಕಾಗಿಲ್ಲ. ಬಟ್ ರೆಸಿಪಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಿಟ್ಟೆಲ್ಲ ಹೆಂಗೋ ಮಾಡಿ ಇಟ್ಟೆ. ಬಟ್ ಆಮೇಲಂತೂ ಪಾಪು ಏನಂದ್ರು ಏನೂ ಕೇಳ್ತಾನೆ ಇರಲಿಲ್ಲ. ತುಂಬ ಅಳಕ್ಕೆ ಶುರು ಮಾಡಿದ್ಲು. ಎತ್ಕೋ ಅಂತ. ಎತ್ಕೊಂಡು ಹೆಂಗೆ ಎಣ್ಣೆ ಹತ್ರ ಇದು ಮಾಡೋದು ಅಲ್ವಾ. ಆಮೇಲೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು. ಅವ್ರು ಹೇಳಿದ್ರು ಸರಿ ನಾನು ನೋಡ್ಕೊತೀನಿ, ಇಲ್ಲ ಅಂತಂದರೆ ನಾನು ಎಣ್ಣೆಗೆ ಹಾಕ್ತೀನಿ, ಬೇಗ ಆಗಿಬಿಡತ್ತಲ್ವ ಒಂದು ಸ್ವಲ್ಪನೇ ಇರೋದಲ್ವ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಎತ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಅವಳನ್ನು. ಅವಳಿಗೆ ಇಲ್ಲಿ ನೋಡಬೇಕಂತೆ ಕಿಚನಲ್ಲಿ ನಾವೇನು ಮಾಡ್ತೀವಿ ಅಂತ. ಇತ್ತೀಚೆಗಂತೂ ಈ ಥರ ಹಠ ಮಾಡೋದಂತೂ ಜಾಸ್ತಿನೇ ಆಗಿಬಿಟ್ಟಿದೆ. ಏನೇ ಅಡುಗೆ ಮಾಡಲಿ ನಾನು ಬರ್ತೀನಿ ನಾನು ನೋಡಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೋ ಹಿಂಗೋ ಮಾಡಿ ಇವಾಗ ಮಾಡೋದಕ್ಕೆ ಅಂತ ಹೊರಟಿದ್ದೆ ನಾನು. ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಇನ್ನು ಮಾಡಿದೆ, ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಎಣ್ಣೆಯಲ್ಲಿ ಕರಿತಾ ಇದ್ದಾರೆ. ಹಸ್ಬೆಂಡ್ ಪಾಪ ಎಲ್ಲ ಹಾಕ್ಕೊಟ್ರು. ಸೊ ಬೇಗನೆ ಆಗುತ್ತೆ ಇದು. ಒಂದು 5 ನಿಮಿಷದಲ್ಲೆಲ್ಲ ಆಗಿಬಿಡತ್ತೆ. ಚೆನ್ನಾಗಿ ಬೇಯುತ್ತೆ. ಕ್ವಿಕ್ಕಾಗಿ ಆಗೋದಂಥ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಯಾರಾದರೂ ಬರ್ತಾರೆ ಇವತ್ತು ಗೆಸ್ಟ್ ಅಂತಂದಾಗ, ಏನೂ ಸ್ನ್ಯಾಕ್ಸ್ ಇಲ್ಲ ಅಂದಾಗ ಕೂಡ ಮಾಡ್ಬೋದು. ಬಿಕಾಸ್ ಅಷ್ಟು ಈಸಿಯಾಗಿ ಬೇಗನೆ ಆಗಿಬಿಡತ್ತೆ. ಹಾಗೆ ಹೆಂಗೋ ಸಮಾಧಾನ ಮಾಡಿಸ್ಕೊಂಡು ಇಲ್ಲಿ ನಿಂತ್ಕೊಳ್ಳಿಸ್ತೀನಿ ನೋಡಿ. ಒಂದು ಸ್ವಲ್ಪ ಪ್ರಸಾದ ಎಲ್ಲ ಇತ್ತು, ಅದನ್ನೇ ತಿಂದ್ಕೊಂಡು ಕೂತಿದ್ಲು. ಹಾಗೆ ಇದಂತೂ ಪಾಪುಗೆ ತುಂಬ ಇಷ್ಟ. ಎಸ್ಪೆಷಲಿ ಅವಳಿಗೋಸ್ಕರ ಅಂತಲೇ ಮಾಡ್ತಾ ಇರೋದು. ಅವ್ಳಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇದಕ್ಕೆ ಖಾರ ಇಲ್ಲ ಚಾಟ್ ಮಸಾಲ ಅದೆಲ್ಲ ನಿಮ್ಗೆ ಹೆಂಗೆ ಟೇಸ್ಟಿಗೆ ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಅಷ್ಟೇ. ತುಂಬ ಗಟ್ಟಿನೂ ಮಾಡಬೇಡಿ ಹಿಟ್ಟು, ತುಂಬ ತೆಳ್ಳಗೂ ಕೂಡ ಮಾಡಬೇಡಿ. ಇವಾಗ ನಾನು ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಲ್ವ, ಸೇಮ್ ಅದೇ ಥರ ಮಾಡಿಕೊಂಡ್ರೆ ಆಯಿತು. ಬಟ್ ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಹೊರಗಡೆ ಎಲ್ಲ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ವ ಆಲೂ ಭುಜಿಯಾ ಸೇವ್ ಅಂತ ಹೇಳ್ಬಿಟ್ಟು, ಸೇಮ್ ಅದೇ ಥರನೇ ಆಗುತ್ತೆ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಈ ಆಲೂಗಡ್ಡೆ ಹಾಕೋದ್ರಿಂದ ಅದೊಂಥರ ಸಾಫ್ಟ್ನೆಸ್ ಬೇರೆ ಥರನೇ ಇರುತ್ತೆ. ಆ್ಯಂಡ್ ಅದರ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ತುಂಬ ಬೇಗ ಆಗುತ್ತೆ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಒಳ್ಳೆ ಸ್ನ್ಯಾಕ್ಸ್. ನಿಮಗೆ ಬೇಕು ಅಂತಂದರೆ ಇದ್ರ ಜೊತೆಗೆ ಕರಿಬೇವು ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೋಬೋದು. ಅದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಹಾಗೆ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಅಂಗಳದಲ್ಲೇ ಓಡಾಡ್ಕೊಂಡಿದ್ವಿ. ಪಾಪು ಕೂಡ ಅಪ್ಪನ ಜೊತೆ ಹೆಲ್ಪ್ ಮಾಡ್ತಾ ಇದ್ಲಲ್ವ, ಅದೆಲ್ಲ ಕೆಲಸ ಆಗಿ ಇವಾಗ ಮತ್ತೆ ಒಂದು 6 ಗಂಟೆ ಹಂಗೆ ಇವಾಗ ಟೈಮು. ಬಟ್ ಆದ್ರೂ ನೋಡಿ ಅವಳು ಸೈಕಲಲ್ಲಿ ಅವಳನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ಹೊರಟಿದ್ದು. ಬಟ್ ಅವಳು ಹೋಗೋದು ಬಿಟ್ಟು ಅವಳು ಗೊಂಬೆನ ಕೂರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಹಾಗೆ ಅವಳ ಫೇವ್ರೆಟ್ ಗೊಂಬೆ ಇದೆ. ಆ್ಯಕ್ಚುಲಿ ತುಂಬ ಹಳೇದಾಗ್ಬಿಟ್ಟಿದೆ. ಬಟ್ ಆದ್ರೂ ಅವಳಿಗೆ ಇದೇ ಬೇಕು. ಎಲ್ಲೋ ಹೋಗ್ತಿದ್ರು ಏನೇ ತಿಂತಿದ್ರು ಅದನ್ನೇ ಕರ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.